ನಮಸ್ಕಾರ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋ ಕನ್ಯಾ ರಾಶಿಯ ನಿಜವಾದ ಮುಖ. ನೀವು ಈ ವಿಡಿಯೋ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ. ಯಾಕಂದ್ರೆ ನೀವು ಕನ್ಯಾ ರಾಶಿಯವರ ಅಥವಾ ನಿಮ್ಮ ಜೀವನದಲ್ಲಿ ಒಬ್ಬ ವ್ಯಕ್ತಿ, ನಿಮ್ಮ ತಂದೆ, ತಾಯಿ ಅಥವಾ ಸಂಗಾತಿ ಹಾಗೂ ನಿಮ್ಮ ಸ್ನೇಹಿತ ಯಾರಾದರೂ ಕನ್ಯಾ ರಾಶಿಯವರಿದ್ದಾರಾ? ಇವತ್ತಿನ ವಿಡಿಯೋ ನಿಮ್ಮ ಕಣ್ಣು ತೆಗೆಯುತ್ತದೆ. ನಿಮ್ಮ ಜೀವನ ಬದಲಾಯಿಸೋ ಈ ವಿಡಿಯೋ. ನೀವು ಕನ್ಯಾ ರಾಶಿಯವರನ್ನ ಸಾಧಾರಣ ಅಂತ ಭಾವಿಸಿದ್ದೀರಾ? ಇವರು ಯಾರೊಂದಿಗೂ ಹೆಚ್ಚು ಮಾತನಾಡಲ್ಲ, ತುಂಬಾ ಶಾಂತ ವ್ಯಕ್ತಿಗಳು, ಇವರು ಬೋರ್ ಅಂತ ತೀರ್ಮಾನ ಮಾಡಿದ್ದೀರಾ? ಆದ್ರೆ ನಿಜವಾದ ಕನ್ಯಾ ರಾಶಿ ವ್ಯಕ್ತಿಗಳು ಅಷ್ಟು ಸಿಂಪಲ್ ಮತ್ತು ಸಾಧಾರಣ ಅಲ್ಲ, ಹಾಗೆ ಮುಗ್ಧ ವ್ಯಕ್ತಿಗಳು ಕೂಡ ಅಲ್ಲ ಸ್ನೇಹಿತರೆ. ವಿಡಿಯೋ ಕೊನೆವರೆಗೂ ನೋಡಿದ್ರೆ ಅವರ ಮೆದುಳಿನಲ್ಲಿ ಏನು ನಡೆಯುತ್ತೆ, ಯಾಕೆ ಅವರು ಯಾರೊಂದಿಗೂ ಪ್ರೀತಿ ತೋರಿಸಲ್ಲ, ಅವರು ಹೆಚ್ಚು ಒಬ್ಬಂಟಿಯಾಗಿರೋದನ್ನ ಇಷ್ಟಪಡುತ್ತಾರೆ, ಯಾಕೆ ಒಮ್ಮೆ ಕೋಪ ಬಂದ್ರೆ ಅಲ್ಲಿಗೆ ಮುಗಿದಂತೆ ಎಲ್ಲಾ ರಹಸ್ಯಗಳು. ಕನ್ಯಾ ರಾಶಿಯ ಇನ್ನೊಂದು ಮುಖ. ಯಾರು ಕೂಡ ಈ ವಿಡಿಯೋ ಮಿಸ್ ಮಾಡೋದಕ್ಕೆ ಹೋಗಬೇಡಿ. ವಿಡಿಯೋ ನೋಡೋದಕ್ಕೂ ಮುಂಚೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಕಮೆಂಟ್ ಮಾಡಿ ಸ್ನೇಹಿತರೆ. ಕನ್ಯಾ ರಾಶಿಯ ಮೂಲ ತತ್ವ. ಕನ್ಯಾ ರಾಶಿ ಅಂದ್ರೆ ಭೂತತ್ವ, ಆಡಳಿತ ಗ್ರಹ ಬುಧ. ಅಂದ್ರೆ ಇವರ ಜೀವನದ ಬುದ್ಧಿ ಲಾಜಿಕ್ ಆಗಿರುತ್ತೆ, ವಿಶ್ಲೇಷಣೆ ಮೇಲೆ ನಿಂತಿರುತ್ತದೆ. ಯಾವುದನ್ನು ಯಾವುದೇ ಸನ್ನಿವೇಶದಲ್ಲಿ ಸುಮ್ಮನೆ ಬಾಯಿಗೆ ಬಂದ ಹಾಗೆ ಹೇಳೋದಿಲ್ಲ. ಕನ್ಯಾ ರಾಶಿಯವರು ಕನಸುಗಳಲ್ಲಿ ಬದುಕಲ್ಲ, ಕೇವಲ ಕನಸು ಕಾಣೋದು ಅಷ್ಟೇ ಇವರ ಜೀವನ ಅಲ್ಲ, ಅದನ್ನ ಹೆಚ್ಚು ಕಾರ್ಯರೂಪಕ್ಕೆ ತರುತ್ತಾರೆ. ಅಂದು ಕೆಲಸ ಮಾಡಲೇಬೇಕು. ಗಾಳಿ ಮಾತು ಹೇಳಲ್ಲ, ಯಾರು ಹೇಳಿದ ಮಾತಿನಲ್ಲಿ ನಂಬಿಕೆ ಇಲ್ಲ, ಪ್ರತಿಯೊಂದು ವಿಷಯವನ್ನ ಯೋಚಿಸುತ್ತಾರೆ. ಇದರಿಂದ ಲಾಭ ಏನು, ಇದು ನಿಜಾನ ಅಥವಾ ಸುಳ್ಳ, ಇದರಿಂದ ಮುಂದೆ ಆಗೋ ಸಮಸ್ಯೆ ಏನು ಅಂತ ಒಳಗೊಳಗೆ 1000 ಬಾರಿ ಯೋಚನೆ. ಇವರ ಮನಸ್ಸಿನಲ್ಲಿ ಸಾಗರದಷ್ಟು ಭಾವನೆಗಳು. ಇವರ ಮೆದುಳು 24x7 ಕೆಲಸ ಮಾಡೋ ಕಂಪ್ಯೂಟರ್. ನಿದ್ರೆಯಲ್ಲೂ ಮುಂದಿನ ಕೆಲಸದ ಬಗ್ಗೆ ಯೋಚನೆ. ಇನ್ನು ಕನ್ಯಾ ರಾಶಿಯವರ ಒಳಗಿನ ಮೆದುಳು ಸ್ನೇಹಿತರೆ, ಇದೇ ನೋಡಿ ಇಂಟ್ರೆಸ್ಟಿಂಗ್. ಅಂದ್ರೆ ಕನ್ಯಾ ರಾಶಿಯವರನ್ನ ಅರ್ಥ ಮಾಡ್ಕೊಳ್ಳೋದು ಅಷ್ಟು ಸುಲಭವಲ್ಲ, ಅದರಲ್ಲೂ ಹುಡುಗಿಯರನ್ನ ಅರ್ಥ ಮಾಡ್ಕೊಳ್ಳೋದು ತುಂಬಾ ಕಷ್ಟ. ಅವರು ಹೊರಗೆ ಶಾಂತ, ಒಳಗೆ ಭೂಕಂಪ ರೀತಿ ವ್ಯಕ್ತಿಗಳು. ಇವರನ್ನ ಅರ್ಥ ಮಾಡ್ಕೊಳ್ಳೋದು ಹೇಗೆ? ಒಂದು ಚಿಕ್ಕ ಉದಾಹರಣೆ ಸ್ನೇಹಿತರೆ. ನೀವು ಸಾಮಾನ್ಯವಾಗಿ ಯಾವುದೋ ಒಂದು ಸನ್ನಿವೇಶದಲ್ಲಿ ಓಕೆ ಬಿಡು ಅಂದರೆ ಅಲ್ಲಿಗೆ ಅದು ಮುಗಿದಂತೆ. ಆದ್ರೆ ಕನ್ಯಾ ರಾಶಿಯವರು ಓಕೆ ಅಂದ್ರೆ ಎಷ್ಟು ಓಕೆ ಆಗಿರ್ತಾರೆ. ಅವರು ನಿಜವಾಗಿಯೂ ಓಕೆ ಅಂದ್ರ ನಾಳೆ ಇದರಿಂದ ಸಮಸ್ಯೆ ಏನಾಗುತ್ತೆ ಅಂತ ಒಂದೇ ಮಾತನ್ನ 100 ಬಾರಿ ಅನಲಿಸ್ ಮಾಡುತ್ತಾರೆ. ಅದಕ್ಕೆ ಅವರು ಯಾವುದೇ ಸಂದರ್ಭದಲ್ಲಿ ಬೇಗ ನಗಲ್ಲ, ಬೇಗ ಯಾರನ್ನು ನಂಬಲ್ಲ. ಇನ್ನು ಕನ್ಯಾ ರಾಶಿಯವರು ಬೇಗ ಯಾರ ಪ್ರೀತಿಯ ಬಲೆಯಲ್ಲೂ ಬೀಳಲ್ಲ. ಕನ್ಯಾ ರಾಶಿಯವರ ಕೋಪ ಮತ್ತು ಸೈಲೆಂಟ್ ಇದೇ ಇವರ ಡೇಂಜರಸ್ ಗುಣ ಸ್ನೇಹಿತರೆ. ಕನ್ಯಾ ರಾಶಿಯವರು ಹೆಚ್ಚು ಕೋಪ ಮಾಡಿಕೊಳ್ಳಲ್ಲ ಅನ್ನೋದು ಅತಿ ದೊಡ್ಡ ತಪ್ಪು. ಇದು ನೀವು ತಿಳಿದಿರೋ ತಪ್ಪು. ಅವರು ಎಂತಹ ಸನ್ನಿವೇಶ ಬಂದರೂ ಕೂಗಲ್ಲ, ಭೂಮಿಯೇ ಇವರ ಮೇಲೆ ಬಿದ್ದರೂ ಹೊಡೆದಾಡಲ್ಲ. ಆದರೆ ನಿಮ್ಮ ಪ್ರತಿಯೊಂದು ತಪ್ಪನ್ನ ಮೆದುಳಿನಲ್ಲಿ ಫೈಲ್ ಮಾಡ್ತಾರೆ, ಎಲ್ಲವನ್ನ ಮನಸ್ಸಿನಲ್ಲೇ ಇಟ್ಟುಕೊಳ್ಳೋದು. ಒಮ್ಮೆ ಅವರ ಸಹನೆ ಲಿಮಿಟ್ ದಾಟಿದ್ರೆ ಅವರು ಹೇಳೋ ಒಂದು ಮಾತು ನಿಮ್ಮ ಜೀವನವೇ ಬದಲಾಯಿಸಿ ಬಿಡುತ್ತೆ. ಅದು ತಣ್ಣನೆಯ ಮಾತಾಗಿರುತ್ತೆ, ತುಂಬಾ ಯೋಚನೆ ಮಾಡಿ ಮಾತನಾಡೋದು, ಲಾಜಿಕ್ ತುಂಬಿದ ಮಾತು, ನಿಮ್ಮ ಅಹಂಕಾರ ಒಡೆಯೋ ಮಾತು. ಅದಕ್ಕೆ ಕನ್ಯಾ ರಾಶಿಯವರನ್ನ ತೀರಾ ಲೈಟ್ ಆಗಿ ತೆಗೆದುಕೊಳ್ಳಬೇಡಿ. ಅವರಿಗೆ ತುಂಬಾ ಕೋಪ ಬರುತ್ತೆ, ಆದ್ರೆ ಹೆಚ್ಚು ಯಾರೊಂದಿಗೂ ತೋರಿಸಲ್ಲ. ಒಂದೇ ವೇಳೆ ಅವರು ಲಿಮಿಟ್ ದಾಟಿದ್ರೆ ಅಲ್ಲಿಗೆ ಮುಗಿದಂತೆ. ನೀವು ಯಾರಾದ್ರೂ ಲೆಕ್ಕಕ್ಕೆ ಇಲ್ಲ. ಒಂದೇ ಒಂದು ಮಾತು ನಿಮ್ಮ ಇಬ್ಬರ ನಡುವೆ ಹೆಚ್ಚಿನ ಅಂತರ ಕಾಯ್ದುಕೊಳ್ಳುತ್ತೆ. ಇನ್ನು ಕೆರಿಯರ್, ಮನಿ ಇವರ ನಿಜವಾದ ಶಕ್ತಿ. ಕನ್ಯಾ ರಾಶಿಯವರು ಕೆಲಸದಲ್ಲಿ ಮನುಷ್ಯರಲ್ಲ, ಅವರು ಅಂದುಕೊಂಡ ಕೆಲಸ ಮುಗಿಸದೆ ಬಿಡೋದಿಲ್ಲ. ಅದು ಯಾವುದೇ ಕೆಲಸ ಆಗ್ಬೋದು. ಅವರು ಮಿಷಿನ್ ರೀತಿಯಲ್ಲಿ ಕೆಲಸ ಮಾಡೋ ವ್ಯಕ್ತಿಗಳು. ಇನ್ನು ಕನ್ಯಾ ರಾಶಿಯವರ ಜೀವನದ ಆಟದ ಮೈದಾನ ಯಾವುದು ಗೊತ್ತಾ? ಅವರ ಜೀವನವೇ ಆಟದ ಮೈದಾನ ಆಗಿರುತ್ತೆ. ಇನ್ನು ಅಗ್ರಿಕಲ್ಚರ್, ಪೊಲಿಟಿಕ್ಸ್, ಪೊಲೀಸ್ ಈ ಫೀಲ್ಡ್ಗಳಲ್ಲಿ ಕನ್ಯಾ ರಾಶಿಯವರು ರಾಜರ ರೀತಿ ಇರುತ್ತಾರೆ. ಇನ್ನೊಂದು ಕಹಿಯ ಸತ್ಯ ಏನು ಗೊತ್ತಾ? ಕನ್ಯಾ ರಾಶಿಯವರು ಹೆಚ್ಚು
ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡೋರೇ ಹೆಚ್ಚು. ಇವರ ಜೀವನ ತುಂಬಾ ಕಷ್ಟ. ಇನ್ನು ಹಣದ ವಿಷಯದಲ್ಲಿ ಅವರು ಶೋ ಆಫ್ ಮಾಡಲ್ಲ, ಅಂದ್ರೆ ಹಣವನ್ನ ಕಂಟ್ರೋಲ್ ಮಾಡೋದು ಅವರಿಗೆ ಚೆನ್ನಾಗಿ ಗೊತ್ತು. ಯಾರೊಂದಿಗೂ ತೋರಲ್ಲ. ಇನ್ನೊಬ್ಬರು ನೋಡಬೇಕು ಅಂತ ಜೀವನ ಮಾಡೋದು ಇವರಲ್ಲ. ಇವರಿಗೆ ಇವರ ಜೀವನ ಇಷ್ಟ ಬಂದ ಹಾಗೆ ಬದುಕುತ್ತಾರೆ. ಯಾರಿಗೂ ಕೇರ್ ಮಾಡಲ್ಲ. 1 ರೂಪಾಯಿ ಖರ್ಚು ಮಾಡುವ ಮುನ್ನ 5 ಬಾರಿ ಯೋಚಿಸುತ್ತಾರೆ. ಯಾಕೆ 1 ರೂಪಾಯಿ ಕೂಡ ಜೀವನ ಮಾಡೋದಕ್ಕೆ ಬೇಕು. ಆ ಬೆಲೆ ಕನ್ಯಾ ರಾಶಿಯವರಿಗೆ ಗೊತ್ತು. ಇನ್ನು ಇವರ ಪ್ರೀತಿ, ಲವ್ ಲೈಫ್ ದೊಡ್ಡ ಸೀಕ್ರೆಟ್. ಏನು ಗೊತ್ತಾ ಸ್ನೇಹಿತರೆ, ಕನ್ಯಾ ರಾಶಿಯವರ ಪ್ರೀತಿ ಮೌನವಾದ ಯುದ್ಧ. ಅವರು ಯಾರನ್ನು ಇಷ್ಟಪಡಲ್ಲ. ಇಷ್ಟಪಟ್ಟರೆ ದಿನಕ್ಕೆ 10 ಬಾರಿ ಹೇಳಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಕೂಡ ಹಾಕಲ್ಲ. ಒಂದು ವೇಳೆ ನಿಮ್ಮನ್ನ ಇಷ್ಟಪಟ್ಟರೆ ನಿಮ್ಮ ಫ್ಯೂಚರ್ ಬಗ್ಗೆ ಯೋಚಿಸುತ್ತಾರೆ. ನೀವು ಯಾವುದೇ ಕಾರಣಕ್ಕೂ ಜೀವನದಲ್ಲಿ ಸೋಲು ಕಾಣಬಾರದು. ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಹುಡುಕುತ್ತಾರೆ. ನಿಮ್ಮ ಎಲ್ಲಾ ಸಮಸ್ಯೆಗಳೊಂದಿಗೆ ಇರುತ್ತಾರೆ. ನೀವು ಬೀಳಬಾರದು ಅಂತ ನಿಮ್ಮ ಹಿಂದೆ ನಿಲ್ಲುವ ವ್ಯಕ್ತಿಗಳೇ ಕನ್ಯಾ ರಾಶಿ ವ್ಯಕ್ತಿಗಳು. ಕನ್ಯಾ ರಾಶಿಯವರ ಪ್ರೀತಿ ಆಕ್ಷನ್ ವರ್ಡ್ ಅಲ್ಲ. ಆದರೆ ಸಮಸ್ಯೆ ಏನು ಗೊತ್ತಾ, ಅವರು ಪ್ರೀತಿಯಲ್ಲಿ ಕೂಡ ಪರ್ಫೆಕ್ಟ್ ಬೇಕು. ಚಿಕ್ಕ ತಪ್ಪು ಕೂಡ ದೊಡ್ಡ ಸಮಸ್ಯೆಯನ್ನ ತಂದೊಡ್ಡುತ್ತದೆ. ಒಮ್ಮೆ ಅವರ ಮನಸ್ಸಿಗೆ ಇವಳು ನನ್ನ ಲೆವೆಲ್ ಅಲ್ಲ ಅಂತ ಬಂದ್ರೆ ಒಳಗೊಳಗೆ ದೂರ ಹೋಗ್ತಾರೆ. ಆದ್ರೆ ಒಬ್ಬಂಟಿ ಆಗೋದು ಹೆಚ್ಚು. ನಿಮ್ಮ ಬಳಿ ಹೆಚ್ಚು ಮಾತನಾಡಲ್ಲ. ನಿಮ್ಮೊಂದಿಗೆ ಮಾತನಾಡದೆ ಜಗಳ ಮಾಡದೆ ಇರುತ್ತಾರೆ. ಆದ್ರೆ ಸಂಬಂಧ ಮುರಿದು ಬಿಡ್ತಾರೆ. ಇಲ್ಲಿಗೆ ನಿಮ್ಮ ಬಳಿ ಮತ್ತೆ ಬರೋದಕ್ಕೆ ಯೋಚನೆ ಮಾಡಲ್ಲ. ಒಂಟಿತನ ಇವರ ಆಯುಧ. ಕನ್ಯಾ ರಾಶಿಯವರು ಹೆಚ್ಚು ಒಂಟಿಯಾಗಿ ಇರೋದಕ್ಕೆ ಹೆಚ್ಚು ಯೋಚನೆ ಮಾಡ್ತಾರೆ. ಇದಕ್ಕೆ ಉತ್ತರ ತುಂಬಾ ಸರಳ. ಅವರಿಗೆ ಈಗಿನ ಯುಗದಲ್ಲಿ ಮೋಸ ಮಾಡೋರೇ ಹೆಚ್ಚು. ಇನ್ನು ಕನ್ಯಾ ರಾಶಿಯವರಿಗೆ ಫೇಕ್ ಜನ ಬೇಡ. ಇವರಿಗೆ ಸುಳ್ಳಿನಲ್ಲೇ ಮನೆ ಕಟ್ಟೋರು ಬೇಡ. ಇನ್ನು ಕೆಲವರು ಡ್ರಾಮಾ ಮಾಡೋದು, ಮುಖವಾಡ ಬದುಕೋದು, ಸಮಯ ವ್ಯರ್ಥ ಬೇಡ. ಇಂತಹವ್ರ ಜೊತೆ ನಂಬಿಕೆ ಇಲ್ಲದೆ ಒಂಟಿಯಾಗಿ ಇರೋದರಲ್ಲಿ ಅವರು ತಮ್ಮನ್ನ ತಾವು ಅಪ್ಗ್ರೇಡ್ ಮಾಡ್ಕೊಳ್ತಾರೆ. ಕನ್ಯಾ ರಾಶಿಯ ಜೀವನ ಟರ್ನಿಂಗ್ ಪಾಯಿಂಟ್. ಕನ್ಯಾ ರಾಶಿಯವರ ಜೀವನದಲ್ಲಿ ಒಂದು ಹಂತ ಬರುತ್ತೆ. ಅಲ್ಲಿ ಅವರು ಇನ್ನು ಯಾರಿಗೂ ಬದುಕಲ್ಲ ಅಂತ ತೀರ್ಮಾನ ಮಾಡ್ತಾರೆ. ಆಮೇಲೆ ಅವರನ್ನ ಕಂಟ್ರೋಲ್ ಮಾಡೋದು ಯಾರಿಂದಲೂ ಆಗಲ್ಲ. ನೀವು ಕನ್ಯಾ ರಾಶಿಯವರಾದ್ರೆ ನಿಮ್ಮ ಶಾಂತತೆಯನ್ನ ದುರ್ಬಲತೆ ಅಂತ ಭಾವಿಸಬೇಡಿ. ನೀವು ಮೌನವಾಗಿರೋದು ನಿಮ್ಮ ಶಕ್ತಿ. ಮತ್ತು ನಿಮ್ಮ ಜೀವನದಲ್ಲಿ ಕನ್ಯಾ ರಾಶಿಯ ವ್ಯಕ್ತಿ ಇದ್ದರೆ ಅವರನ್ನ ಲೂಸ್ ಆಗಿ ತೆಗೆದುಕೊಳ್ಳಬೇಡಿ. ಅವರು ಒಮ್ಮೆ ದೂರ ಹೋದ್ರೆ ಮತ್ತೆ ಹಿಂತಿರುಗಲ್ಲ. ಹಾಗಿದ್ರೆ ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಯಾವ ರಾಶಿಯ ಮೇಲೆ ಫುಲ್ ಹ್ಯಾಕ್ ಲಾಂಗ್ ಸ್ಕ್ರಿಪ್ಟ್ ಬೇಕು ಕಮೆಂಟ್ ಮಾಡಿ ತಿಳಿಸಿ.